ಅವರೊಬ್ಬರಿಗೆ ಕೊಟ್ಟಿಲ್ಲ. ಆಪ್ಕಾಮ್ಸು ನಮ್ಮ ಸಬ್ ರಿಜಿಸ್ಟ್ರಾರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ. ಸರ್ಕಾರ ವಿಡ್ರಾ ಮಾಡಿದೆ. ಆದರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ನನಗೆ. ಅವ್ರು ಏನು ಬೇಕಾದ್ರೆ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ, ಅವ್ರ ಹತ್ರ ಇಲ್ಲದೆ ಒಂದು ದಾಖಲೆ ಏನಿಲ್ಲ. ಬಟ್ ಈ ಕೇಸಲ್ಲಿ ಈಗಾಗಲೇ ಗೌರ್ಮೆಂಟು ಏನು ಪರ್ಮಿಷನ್ ಕೊಟ್ಟಿತ್ತು ಅದನ್ನು ವಿಡ್ರಾ ಮಾಡಿದೆ. ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ. ನಾನೇನು ಲಾಯರಲ್ಲ, ಆದರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ. ನಾನೆಲ್ಲ ಲೋಕಾಯುಕ್ತಗೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ. ನನಗೆಲ್ಲ ಗೊತ್ತಿದೆ, ನನಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರೇನು ಬೇಕಾದ್ರೂ ಮಾಡಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕೆಲವು BJP ನಾಯಕರುಗಳೆಲ್ಲ ಅದು ಮುಂಚಿತವಾಗೇ ಹೇಳಿದರು, ನನ್ನ ಜೈಲಿಗೆ ಕಳಿಸ್ತೀವಿ, ಜೈಲಿಗೆ ಹೋಗ್ತಾರೆ ಅಂತೆಲ್ಲ. ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು. ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ, ಬನ್ರಪ್ಪ ಚರ್ಚೆ ಮಾಡೋಣ, ಸರಿಯಾದ ವೇದಿಕೆ ನೋಡೋಣ ಅಂತ. ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ. ಇರಲಿ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿಕೊಳ್ಳಿ, ಏನು ಬೇಕಾದ್ರೂ ಮಾಡಿಕೊಳ್ಳಿ. ಎಲ್ಲಿ ನನಗೆ ನ್ಯಾಯ ಸಿಗಬೇಕೋ ನ್ಯಾಯ ಸಿಗ್ತದೆ. ನನ್ನ ಸಂಸ್ಥೆಗೆ ಬಂದಿದೆ. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ದರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. CBIನವರು. ಸರ್, ನಮ್ಗೆ ವೈಯಕ್ತಿಕವಾಗಿ ಬಂದಿಲ್ಲ, ಸಂಸ್ಥೆಯ ಮೂಲಕ ಬಂದಿದೆ. ವೈಯಕ್ತಿಕವಾಗಿ ಅಂದರೆ ಎಲ್ಲ ಫಸ್ಟು ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ, ವೈಯಕ್ತಿಕವಾಗೂ ಬರ್ತಾರೆ ಅವರು. ನಾನಿಲ್ಲ, ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ, ನಾನಲ್ಲ. ನಾನು ಇನ್ಸಿಸ್ಟು ಮಾಡಿಲ್ಲ, ನಾನು ಕೇಳಿರಲಿಲ್ಲ. ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ. ಲೋಕಾಯುಕ್ತಗೆ ಹೋಗಿ ನಾನು ಅವ್ರೇನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಹಿಂದೆ CBI ಕೊಟ್ಟಿದ್ದೆ, ಕೆಲವು ಇದು ಮಾತ್ರ ಕೊಟ್ಟಿದ್ದೆ. ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ. ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು, ಅವ್ರು ಇನ್ನೂ ಏನು ಮಾಡಿರಲಿಲ್ಲ. ಈಗ ಅವ್ರು ಕೊಟ್ಟಿರೋಂಥ ನೋಟಿಸ್ಗಳು ಲೆಕ್ಕ ಹಾಕ್ಕೊಂಡು ಒಂದು 10% ಅವ್ರು ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ. ಅವ್ರು 90% ಅಂತ ಕೋರ್ಟ್ಗೆ ಹೇಳಿದ್ರು. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾಡಲಿ. ನಾನು ಅದಕ್ಕೇನು ಉತ್ತರ ಕೊಡಬೇಕು? ಅವ್ರು ನನ್ನ ಕರೀತಾ ಇದ್ದಾರೆ, ನಾನೇನು ಹೋಗೋವಂಥ ಸಂದರ್ಭ ಏನಿಲ್ಲ. ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ.